ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೇಸಿಗೆಗಾಲದಲ್ಲಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸಖತ್ತಾಗಿ ಇರುತ್ತೆ. ಹಾಗೇನೆ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ. ಯಾವುದು ಅಂದ್ರೆ ಕುಕುಂಬರ್ ಫೇಸ್ ಪ್ಯಾಕ್ ಹಾಗೂ ಕುಕುಂಬರ್ ಜ್ಯೂಸ್. ಇದನ್ನ ಹೇಗ್ ಮಾಡೋದು, ಇದರಿಂದ ಬೆನಿಫಿಟ್ಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಫೇಸ್ ಪ್ಯಾಕ್ ಮಾಡೋಣ. ಈ ಫೇಸ್ ಪ್ಯಾಕಿಗೆ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕುಕುಂಬರ್, ರೋಸ್ ವಾಟರ್ ಮತ್ತೆ ಕಡಲೆ ಹಿಟ್ಟು. ಮೂರೇ ಇಂಗ್ರೀಡಿಯೆಂಟ್ಸ್ ಇಂದ ಫೇಸ್ ಪ್ಯಾಕ್ ಮಾಡ್ಕೊಳ್ಬಹುದು. ಮೊದಲಿಗೆ ಸೌತೆಕಾಯಿನ ಪ್ಯೂರಿ ಮಾಡಿ ಇಟ್ಕೊಬೇಕು. ಅಂದ್ರೆ ಮಿಕ್ಸಿ ಗ್ರೈಂಡರ್ಗೆ ಒಂದ್ಸರಿ ರುಬ್ಬಿಟ್ಕೊಂಡ್ರೆ ಸಾಕು, ಈ ತರ ಪ್ಯೂರಿ ಆಗುತ್ತೆ. ಸೊ ಈ ಪ್ಯೂರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಬೇಕು, 1 ಸ್ಪೂನ್ ರೋಸ್ ವಾಟರ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಪ್ಯಾಕ್ ರೆಡಿ ಆಗಿದೆ. ಫೇಸ್ಗೆ ಅಪ್ಲೈ ಮಾಡೋ ಮುಂಚೆ ಹೇರ್ನ ಟೈ ಅಪ್ ಮಾಡಬೇಕು, ಹಾಗೆ ಫೇಸ್ನ ವಾಶ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ, ಹೇರ್ ಟೈ ಅಪ್ ಮಾಡ್ಕೊಂತೀನಿ. ಹೇರ್ ಟೈ ಅಪ್ ಆಯಿತು. ಇವಾಗ ಫುಲ್ ಫೇಸಿಗೆ ಮಾಡಿಟ್ಕೊಂಡಿರೋ ಫೇಸ್ ಪ್ಯಾಕ್ನ ಹಚ್ಚೋಣ. ಸೊ ಬಿಫೋರ್ ಫೇಸ್ನ ಇವಾಗ ನೀವು ನೋಡಿದ್ರೆ ನಾನೇನು ಹಚ್ಚಿಲ್ಲ, ನನ್ನ ಫೇಸ್ ಹಾಗೆ ಇದೆ. ಸೊ ಇವಾಗ ಫೇಸ್ ಪ್ಯಾಕ್ ಆದ್ಮೇಲೆ ವಾಶ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಕ್ಲೀನ್ ಹ್ಯಾಂಡ್ಸಲ್ಲಿ ಮುಖದಿಂದ ನೆಕ್ ತನಕ ಹಚ್ಕೊಳ್ಬೇಕು. ನಿಮ್ಗೆ ಹ್ಯಾಂಡ್ಸಲ್ಲಿ ಇಷ್ಟ ಆಗಲ್ಲ, ಕಂಫರ್ಟಬಲ್ ಇಲ್ಲ, ಬ್ರಷ್ ಯೂಸ್ ಮಾಡ್ಕೋಬಹುದು. ಫೇಸಿನ ನೆಕ್ ತನಕ ಹಚ್ಚಾಯಿತು. ಹಚ್ಚಾದ್ಮೇಲೆ 15 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಡ್ರೈನ್ ಆಗುತ್ತೆ. ಡ್ರೈ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಬೇಕು. ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡಿದ್ರೆ ಸಾಕು. 15 ಮಿನಿಟ್ಸ್ ಆಯಿತು. ಫೇಸ್ನ ವಾಶ್ ಮಾಡ್ಕೊಂಡ್ಬಂದೆ ನೋಡಿ. ಸೊ ಒಂಥರ ಕೂಲ್ ಅನ್ಸುತ್ತೆ. ನಿಮಗೆ ನೀರಲ್ಲಿ ತೊಳೆಯೋಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಕಾಟನ್ ಪ್ಯಾಡ್ಸ್ ಅಥವಾ ವೈಟ್ ಕಲರ್ ಒದ್ದೆ ಬಟ್ಟೆ ಮಾಡ್ಕೊಂಡು ಫುಲ್ ಫೇಸ್ನ ವೈಪ್ ಮಾಡ್ಕೋಬಹುದು. ಮುಖದಲ್ಲಿರೋ ನೀರೆಲ್ಲ ವೈಪ್ ಮಾಡ್ಕೊತೀನಿ. ಸ್ವಲ್ಪ ರಿಸಲ್ಟ್ಸ್ ನೋಡ್ಬೋದು. ಫೇಸ್ ಪ್ಯಾಕ್ ಹಚ್ಚೋಕ್ಕಿಂತ ಮುಂಚೆ ಫೇಸ್ ಹೇಗಿತ್ತು, ಫೇಸ್ ಪ್ಯಾಕ್ ಹಚ್ಚಾದ್ಮೇಲೆ ಹೇಗಾಯಿತು ಅಂತ ಸ್ವಲ್ಪ ಡಿಫ್ರೆನ್ಸಸ್ ಆಗೇ ಆಗುತ್ತೆ ಅಲ್ವಾ. ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ, ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ. ಇದು ಸ್ಟಾರ್ಟಿಂಗ್ ಫ್ರಮ್ ಕ್ಲೆನ್ಸರ್ ಇಂದ ಟ್ಯಾನ್ ರಿಮೂವ್ ಆಗೋಕೆ ಯೂಸ್ ಆಗುತ್ತೆ. ಹಾಗೆ ಫೇಸ್ ಅಲ್ಲಿ ಇರೋ ಆಕ್ನೀಸ್ಗೆ, ಬ್ಲೆಮಿಷಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ರೋಸ್ ವಾಟರ್ ಹಾಕೋದ್ರಿಂದ ನಿಮ್ ಫೇಸ್ ಎನ್ಹಾನ್ಸ್ ಮಾಡುತ್ತೆ. ಸೌತೆಕಾಯಿನ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಕೂಲಿಂಗ್ ಏಜೆಂಟ್ಸ್ ಜಾಸ್ತಿ ಇದೆ, ಹಾಗೂ ಮಾಯಿಶ್ಚರೈಸ್ ಕೂಡ ಆಗುತ್ತೆ, ಮತ್ತೆ ಸನ್ ಬರ್ನ್ ಇಂದ ಕೂಡ ಅವಾಯ್ಡ್ ಆಗುತ್ತೆ. ಅಂಡ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಸೌತೆಕಾಯಿ ಕಣ್ಣಿಗೆ ಇಡೋದ್ರಿಂದ ಪಫಿನೆಸ್ ಮತ್ತೆ ಕಣ್ ಉರಿ ಇದ್ದಾಗ ಇಟ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ಟ್ರೈ ಮಾಡಿ. ಕುಕುಂಬರ್ ಜ್ಯೂಸ್ ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸೌತೆಕಾಯಿ, ಪುದೀನ ಸೊಪ್ಪು ಹಾಗೂ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ಲೈಸಸ್ ಸೌತೆಕಾಯಿನ ಹಾಕೊಬೇಕು. ಸ್ವಲ್ಪ ಪುದೀನ ತಗೊಬೇಕು, ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಮತ್ತೆ ನೀರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ಲಾಸ್ಗೆ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕೊಬೇಕು. ಮಾಡಿಟ್ಕೊಂಡಿರೋ ಜ್ಯೂಸ್ನ ಗ್ಲಾಸಿಗೆ ಹಾಕೊಬೇಕು. ನಿಮ್ಗೆ ಜೇನುತುಪ್ಪ ಬೇಡ, ಶುಗರ್ ಇಷ್ಟ ಅಂದ್ರೆ ಶುಗರ್ ಹಾಕೋಬಹುದು. ನನ್ಗೆ ಜೇನುತುಪ್ಪ ಇಷ್ಟ, ಸೊ ಜೇನುತುಪ್ಪ ಹೆಲ್ತಿಗೆ ಒಳ್ಳೇದು ಅಂತ ಈ ರೀತಿ ಹಾಕೊಂತೀನಿ. ಹಾಗೆ ಲೆಮನ್ ಸ್ವಲ್ಪ. ಕುಕುಂಬರ್ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ ನರಿಶ್ಮೆಂಟ್ ಆಗುತ್ತೆ, ಹಾಗೂ ಬಾಡಿಗೆ ರಿಫ್ರೆಶ್ಮೆಂಟ್ ಕೂಡ ಕೊಡುತ್ತೆ. ಕುಕುಂಬರ್ ಜ್ಯೂಸ್ ಹೇಗ್ ಮಾಡಿದೆ ಅಂತ ನೋಡಿದ್ರಿ ಅಲ್ವಾ. ಈಗ ಅದನ್ನ ಟೇಸ್ಟ್ ಮಾಡೋಣ. ಅದಾಗಿದೆ. ನೀವು ಕೂಡ ಇದನ್ನ ಮಾಡಿ ಕುಡೀರಿ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಚಿಯಾ ಸೀಡ್ಸ್ ಜೊತೆಗೆ ಹಾಕೊಂಡು ಕುಡಿಬಹುದು. ತುಂಬಾ ಬೆನಿಫಿಟ್ಸ್ ಇದೆ ಕುಕುಂಬರ್ ಜ್ಯೂಸ್ ಕುಡಿಯೋದ್ರಿಂದ. ನೀವು ಕೂಡ ಮಾಡಿ ಕುಡೀರಿ. ಸೊ ನೋಡಿದ್ರಲ್ಲ, ಕುಕುಂಬರ್ ಜ್ಯೂಸ್ ಮತ್ತೆ ಕುಕುಂಬರ್ ಫೇಸ್ ಪ್ಯಾಕ್ ಹೇಗ್ ಮಾಡಿದೆ ಅಂತ. ಎರಡು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಮತ್ತೆ ಬಾಡಿಗೆ. ಈ ಒಂದು ಯೂಸ್ಫುಲ್ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡಿದಾಗ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರ ಒಳ್ಳೊಳ್ಳೆ ಫೇಸ್ ಪ್ಯಾಕ್, ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮತ್ತೊಂದಷ್ಟು ವಿಡಿಯೋ ಮಾಡ್ತೀನಿ. ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಬೈ. See in the next video. Bye bye.